ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಹೊತ್ತು ತಂದಿರತಕ್ಕಂಥ ಸುದ್ದಿ ವೀರಮಾತೆ ಮಾತಾಜಿ ಅಹಲ್ಯಬಾಯಿರವರ 300ನೇ ಜಯಂತ್ಯೋತ್ಸವ ವಿಚಾರ ಕುರಿತು. ಇವತ್ತು ಯಲಹಂಕ ಭಾಗದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾತಾಜಿ ಅಹಲ್ಯಬಾಯಿ ಹೋಳ್ಕರ್ ಅವರ ರಥಕ್ಕೆ ವಿಶೇಷವಾಗಿ ಚಾಲನೆಯನ್ನು ಕೊಡೋದ್ರ ಮುಖಾಂತರ ಗೌರವವನ್ನು ಸಲ್ಲಿಸಲಾಯಿತು. ಇನ್ನು ಚಾಲನೆ ಕೊಟ್ಟ ರಥವು ಯಲಹಂಕದ ವೀರಾಂಜನೇಯ ಸ್ವಾಮಿ ದೇವಾಲಯದಿಂದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಅಂತಿಮವಾಗಿ ಸೋಮೇಶ್ವರ ಸ್ವಾಮಿ ದೇವಾಲಯವನ್ನು ತಲುಪಿತು. ಇನ್ನು ಈ ಎಲ್ಲ ಕಾರ್ಯಕ್ರಮವನ್ನು ಕುರಿತು ಕಾರ್ಯಕ್ರಮದ ರೂವಾರಿಗಳು ಪ್ರಮುಖರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ಅವರ ಮಾತುಗಳಿಂದಲೇ ಕೇಳೋಣ. ನಮಸ್ಕಾರ. ಯಲಹಂಕಕ್ಕೆ ನಮ್ಮ ಅಹಲ್ಯಬಾಯಿ ಹೋಳ್ಕರ್ ಅವರ ರಥಯಾತ್ರೆ ಆಗಮಿಸಿದೆ. ಭಾಳ ಸಂತೋಷವಾದಂಥ ಸಂದರ್ಭ ಇದು. ಎಲ್ಲ ಕುಲಬಾಂಧವರು ಮತ್ತು ನಮ್ಮ ಮುಖಂಡರೆಲ್ಲ ಸೇರಿಕೊಂಡಿದ್ದಾರೆ ಮತ್ತು ನಮ್ಮ ಸ್ಥಳೀಯ ಶಾಸಕರು ಕೂಡ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಭಾಳ ಸಂತೋಷ ಆಗುತ್ತೆ. ಅಹಲ್ಯಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಇಡೀ ಭಾರತ ದೇಶದಾದ್ಯಂತ ಅವರ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮೋದಿಯವರಿಂದ ಹಿಡಿದು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ. ದಕ್ಷಿಣ ಭಾರತದಲ್ಲಿ ಅವರ ಪ್ರಚಾರ ಕಡಿಮೆ, ಉತ್ತರ ಭಾರತದಲ್ಲಿ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ದಕ್ಷಿಣ ಭಾರತದಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಅಂತ ಒಬ್ಬ ರಾಜಮಾತೆ, ಒಂದು ಹೆಣ್ಣುಮಗಳಾಗಿ ಹಿಂದೂ ಸಾಮ್ರಾಜ್ಯ, ಈಗೇನು ಹಿಂದೂ ಅಂತಾರೆ ಎಲ್ಲರೂ, ಬಟ್ ಆ ಮಹಾತಾಯಿ 300 ವರ್ಷದ ಮುಂಚೆನೇ ಹಿಂದುತ್ವವನ್ನು ಉಳಿಸಿದಂಥ ಮಹಾತಾಯಿ ಮುಸಲ್ಮಾನರ ದಬ್ಬಾಳಿಕೆಗೆ ದಾಳಿಗೆ ಒಳಗಾಗಿ ನಮ್ಮ ಜ್ಯೋತಿರ್ಲಿಂಗಗಳೆಲ್ಲ ಅವನತಿ ಅಂಚಿನಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತೆ ಪುನಶ್ಚೇತನಗೊಳಿಸಿ ಅದಕ್ಕೆ ದಾನ ದತ್ತಿಗಳನ್ನು ಕೊಟ್ಟು ಮತ್ತೆ ಪುನಶ್ಚೇತನ ಕೊಟ್ಟು ಇವತ್ತಿಗೂ ಕೂಡ ಎಲ್ಲ ಜ್ಯೋತಿರ್ಲಿಂಗಗಳಲ್ಲೂ ಅಹಲ್ಯಬಾಯಿ ಹೋಳ್ಕರ್ ಮಹಾತಾಯಿಯ ಒಂದು ಪೂಜಾ ಕೈಂಕರ್ಯ ನಡೆಯುತ್ತೆ. ಮತ್ತು ರಾಮೇಶ್ವರಮಿಂದ ಹಿಡಿದು ಅವರು ಆಳ್ತಾ ಇದ್ದಿದ್ದು ಇಂದೋರ್ ಮಹಾಸಂಸ್ಥಾನದ ಮಹಾರಾಣಿ. ನೋಡಿ, ನಮ್ಮ ಭಾರತ ದೇಶದ ತುತ್ತ ಕೆಳಗಡೆ ಭಾಗದಿರೋ ರಾಮೇಶ್ವರಂಗೂ ಬಂದು ಅವರು ಜೀರ್ಣೋದ್ಧಾರ ಮಾಡಿದಂಥ ಮಹಾತಾಯಿ. ಅಂಥ ಮಹಾತಾಯಿಯನ್ನು ನಾವೆಲ್ಲ ನೆನೆಸ್ಕೊಳ್ಳೋದು, ನಾವು ಅದರಾಗಿ ಹೆಣ್ಣುಮಕ್ಕಳು ನಮ್ಮ ಕರ್ತವ್ಯವಾಗಿದೆ. ಒಂದು ರಥಯಾತ್ರೆ ಇವತ್ತು ನಮ್ಮ ಯಲಹಂಕ ಉಪನಗರ ಭಾಗಕ್ಕೆ ಬಂದಿದೆ. ಈ ಒಂದು ರಥಯಾತ್ರೆಯನ್ನು ನಮ್ಮ ಶಾಸಕರಾದ ವಿಶ್ವನಾಥ್ ಅಣ್ಣವರ ಅಧ್ಯಕ್ಷತೆಯಲ್ಲಿ, ಅವರ ಸಹಭಾಗಿತ್ವದಲ್ಲಿ ಈ ಯಲಹಂಕ ಉಪನಗರದ ವೀರಾಂಜನೇಯ ದೇವಸ್ಥಾನದಿಂದ, ಚಿಕ್ಕಬೊಮ್ಮಸಂದ್ರ ಕ್ರಾಸಿಂದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ, ಅಲ್ಲಿಂದ ಸೋಮೇಶ್ವರ ದೇವಸ್ಥಾನಕ್ಕೆ ಈ ರಥಯಾತ್ರೆಯನ್ನು ತಗೊಂಡೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರಮುಖರನ್ನು ಎಲ್ಲರನ್ನೂ ಒಳಗೂಡಿಸ್ಕೊಂಡು ಇವತ್ತು ಅಹಲ್ಯಬಾಯಿಯ ಒಂದು ಧೀಮಂತ ನಾಯಕಿ ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನಾಯಕಿಯರೆಲ್ಲರೂ ಸೇರಿ ಅವರ ಆದರ್ಶಗಳನ್ನು ಅಳವಡಿಸ್ಕೊಂಡು ಆ ಒಂದು ಶಕ್ತಿಯನ್ನು ಅವರಿಗೆಲ್ಲ ತುಂಬಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆ ತಾಯಿಯ ಒಂದು ವಿಚಾರಗಳನ್ನು ಅವರಿಗೆ ತಿಳಿಯೋ ಥರ ರೀತಿಯಾಗಿ ಮಹನೀಯರೆಲ್ಲ ನಮ್ಮ ರಾಷ್ಟ್ರದ ಉದ್ಧಾರ ಆಗುವಂತಹ ಸಮಯದಲ್ಲಿ ಒಂದು ಕಡೆ ಛತ್ರಪತಿ ಶಿವಾಜಿಯವರು ಹೋರಾಟವನ್ನು ಮಾಡ್ತಾ ಇದ್ದಾಗ ಹಿಂದುತ್ವಕ್ಕೋಸ್ಕರ, ಹಿಂದುವಿ ಸ್ವರಾಜ್ಯಕ್ಕೋಸ್ಕರ, ಮತ್ತೊಂದು ಕಡೆ ಇಂದೋರ್ನಲ್ಲಿ ನಮ್ಮ ರಾಷ್ಟ್ರಮಾತೆ ಅಹಲ್ಯಬಾಯಿ ಹೋಳ್ಕರ್ ಅವರು ರಾಜತನವನ್ನು ನಡೆಸ್ತಾ ಇದ್ದರು. ಆಗ ಅವರಿಗೆ ಗಂಡ ಇರಲಿಲ್ಲ, ಆದರೆ ಅವರು ನಡೆಸ್ತಾ ಇದ್ದರು. ಅವರ ಸಣ್ಣ ಮಗುವನ್ನು ಇಟ್ಕೊಂಡು ದೇಶವನ್ನು ನಡೆಸ್ತಾ ಇದ್ದರು ಸ್ನೇಹಿತರೆ. ಜೊತೆಗೆ ಆ ಸಂದರ್ಭದಲ್ಲಿ ಒಬ್ಬರು ಮಾತನ್ನು ಕೇಳಿ ಶಿವಾಜಿ ಮಹಾರಾಜ್ ಅವರು ಇಂದೂರ್ ಮೇಲೆ ದಾಳಿಗೆ ಬರಬೇಕು ಅನ್ಬೇಕಾದ್ರೆ ಅಹಲ್ಯಬಾಯಿ ಹೋಳ್ಕರ್ ಅವರು ಹೆಣ್ಣು ಮಕ್ಕಳ ಒಂದು ಸೈನ್ಯವನ್ನು ರೆಡಿ ಮಾಡಿದರು. ಆ ಹೆಣ್ಣು ಮಕ್ಕಳ ಸೈನ್ಯವನ್ನು ರೆಡಿ ಮಾಡಿ ಒಂದು ಮೆಸೇಜನ್ನು ಕಳಿಸಿದರು ಶಿವಾಜಿಯವರಿಗೆ. ಶಿವಾಜಿಯವರೇ, ನಾನು ಬದುಕಿರೋದು ಕೂಡ ಹಿಂದುತ್ವಕ್ಕೋಸ್ಕರ, ನೀವು ಬದುಕಿರೋದು ಹೋರಾಟ ಮಾಡ್ತಿರೋದು ಹಿಂದುತ್ವಕ್ಕೋಸ್ಕರ, ನಿಮ್ಮಲ್ಲಿ ಯುದ್ಧ ಬೇಡ, ಅಕಸ್ಮಾತ್ ಬಂದರೂ ಕೂಡ ಏನು ಆಗುತ್ತೆ ಅನ್ನೋದನ್ನು ಹೇಳಿದರು. ನಮ್ಮ ಹಿಂದೂ ಯುವತಿಯರ ಮೇಲೆ, ಹೆಣ್ಣು ಮಕ್ಕಳ ಮೇಲೆ, ಸೈನ್ಯದ ಮೇಲೆ ನೀವು ಗೆದ್ದರೂ ಕೂಡ ಅಂತ ಏನು ಹೆಸರು ಬರೋದಿಲ್ಲ. ಸೋತ್ರಂತೂ ನಾನು ಹೇಳೋದೇ ಬೇಡ, ಅದಕ್ಕೋಸ್ಕರ ದಯಮಾಡಿ ಯುದ್ಧ ಬೇಡ ಅಂದಾಗ ಓಡೋಡಿ ಬಂದು ಶಿವಾಜಿಯವರು ಒಂದು ಮೈತ್ರಿತ್ವಕ್ಕೋಸ್ಕರ, ಒಂದು ಸ್ನೇಹಕ್ಕೋಸ್ಕರ ಸೈನ್ ಮಾಡಿದರು, ಸ್ನೇಹವಾಗಿದ್ದರು. ಇದಾದ ಮೇಲೆ ಅಂತಹವನ್ನು ಮಾಡಿದಂತಹ ನಮ್ಮ ರಾಷ್ಟ್ರಮಾತೆ ಅಹಲ್ಯಬಾಯಿ ಹೋಳ್ಕರ್ ಅವರು. ಮತ್ತೊಂದು ವಿಚಾರ ಹೇಳಬೇಕು ಅಂದರೆ, ಬರೀ ದೇಶ ಪ್ರೇಮದ ಜೊತೆಗೆ ನಮ್ಮ ಸನಾತನ ಧರ್ಮದ ಉದ್ಧಾರಕ್ಕೋಸ್ಕರ ಆ ಸಂದರ್ಭದಲ್ಲಿ ಬಹಳಷ್ಟು ದೇವಸ್ಥಾನಗಳು, ಸ್ಪೆಷಲಿ ಜ್ಯೋತಿರ್ಲಿಂಗಗಳು, ಯಾಕೆಂದರೆ ಅವರು ಶಿವಯೋಗಿಗಳು, ಶಿವನ ಪೂಜೆ ಮಾಡ್ದೇ ಊಟ ಕೂಡ ಮಾಡ್ತಾ ಇರಲಿಲ್ಲ ಅಂತಹ ಸಾಧ್ವಿಕೆ ಅವರು. 12 ಜ್ಯೋತಿರ್ಲಿಂಗಗಳಲ್ಲೂ ಕೂಡ ಹೋಗಿ ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದಿರ್ಬೋದು,
ಅಥವಾ ಅಲ್ಲಿಗೆ ಹೋಗಿದ್ದಂಥ ಯಾತ್ರಿಕರಿಗೆ ಉಳ್ಕೋದಕ್ಕೆ ವ್ಯವಸ್ಥೆ ಇರ್ಬೋದು, ಅವರಿಗೆ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಏಕಾಂಗಿಯಾಗಿ ಮಾಡಿರುವಂತಹ ಏಕಮಾತ್ರ ರಾಣಿ ಅಂತ ಅಂದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾತ್ರ. ಇವರು ಯಾವುದೇ ಸಮುದಾಯಕ್ಕೆ ಯಾವುದೇ ಜಾತಿಗೆ ಸಂಬಂಧಪಟ್ಟವರಲ್ಲ. ಆದರೆ ನಾವು ಮರೆತು ಕೂತಿದ್ದೀವಿ. ಅವ್ರನ್ನ ಮತ್ತೆ ಜ್ಞಾಪಿಸ್ಕೊಳ್ಳುವಂತಹ ಸಮಯವನ್ನು ಇವತ್ತು ನಮ್ಮ ಸ್ವಾಮೀಜಿಯವರು ರಾಮೇಶ್ವರಮಿಂದ ಹರಿದ್ವಾರದವರೆಗೆ ಈ ಒಂದು ಜ್ಯೋತಿ ಯಾತ್ರೆಯನ್ನು ಹಾಕ್ಕೊಂಡಿದ್ದಾರೆ. ಅದು ಇವತ್ತು ನಮ್ಮ ಬೆಂಗಳೂರಿಗೆ ಬಂದಿದೆ. ಸ್ನೇಹಿತರೆ, ಒಂದೇ ಒಂದು ದೇಶದ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಮಾತೆ ಅಹಲ್ಯಾಬಾಯಿ ಅವರ ಹೆಸರಲ್ಲಿ ನಾವೆಲ್ಲ ಇವತ್ತು ಒಂದಾಗೋಣ ಅಂತಹ ಸುದಿನ ಇವತ್ತು. ನಿಮ್ಮೆಲ್ಲ ಆರ್ಗನೈಸರ್ಸ್ಗೆ ನನ್ನ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್, ಜೈ ಶ್ರೀರಾಮ್.